ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿ ಅವ್ರು ಹೇಳ್ತಾರೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಇದು ಆರ್ಥಿಕ ಮತ್ತು ಶೈಕ್ಷಣಿಕ ವರದಿಯಲ್ಲ. ಅಕ್ಷರಶಃ ಹಿಂದೂಗಳನ್ನು ಜಾತಿ ಹೆಸರಿನಲ್ಲಿ ಹೊಡೆದು ಅವ್ರನ್ನ ಓಳಾಗಿ ಮಾಡುವಂತಹ ಒಂದು ಷಡ್ಯಂತ್ರ. ಈಗ ಅಲ್ಪಸಂಖ್ಯಾತರು ಮುಸಲ್ಮಾನರಲ್ಲೇ ಸಿಯಾಜು, ಸುನೀಸು, ಶರೀಫು, ಪಠಾನು, ನವಾಯಿತರು, ಅಫ್ಜಲ್, ಅಸ್ಗರ್ ಅಂತೇಳಿ 90 ಕ್ಯಾಸ್ಟ್ಗಳಿದ್ದಾವೆ. ಆ ಕ್ಯಾಸ್ಟ್ಗಳನ್ನೆಲ್ಲವೂ ಕೂಡ ವಿಂಗಡಣೆ ಮಾಡ್ತಾನೆ. ಕೇವಲ ಮುಸಲ್ಮಾನರು ಅಂಥೇಳಿ ಅವರ ಸಂಖ್ಯೆಯನ್ನು ಹೆಚ್ಚು ತೋರಿಸೋದ್ರ ಮುಖಾಂತರ ಒಕ್ಕಲಿಗರು ಅವರಲ್ಲಿ ಏನು ಹಳ್ಳಿಕಾರ ಒಕ್ಕಲಿಗರಾಗಿರ್ಬೋದು, ಮರಸು ಮುಸುಕ ಆಗಿರ್ಬೋದು, ವೀರಶೈವರಲ್ಲಿ ವೀರಶೈವ ಆಗಿರ್ಬೋದು, ಲಿಂಗಾಯತರು ಬೇರೆ ಆಗಿರ್ಬೋದು, ಮತ್ತು ತಿಗಳರಲ್ಲೂ ಕೂಡ 30 ಲಕ್ಷ ಇರ್ತಕ್ಕಂಥ ಜನಸಂಖ್ಯೆನ 2 ಲಕ್ಷಕ್ಕೆ ತೋರಿಸಿರ್ತಕ್ಕಂಥದ್ದಾಗಿರ್ಬೋದು. ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೊಸ ಜಾತಿಯನ್ನು ಕಂಡುಹಿಡಿದಿದ್ದಾರೆ. ಕೇವಲ 10 ಜನಸಂಖ್ಯೆಗಿನ 10 ನಂಬರ್ ಇರ್ತಕ್ಕಂಥ ಜನಸಂಖ್ಯೆಗಿಂತ ಕಮ್ಮಿ ಇರತಕ್ಕಂಥ 80 ಜಾತಿಗಳನ್ನ ಹೊಸದಾಗಿ ಈ ಒಂದು ವರದಿನಲ್ಲಿ ಸೇರಿಸಲಾಗಿದೆ. ಇದು ಸಂಪೂರ್ಣ ಅವೈಜ್ಞಾನಿಕ ವರದಿ. 2011ರ ಏನು ವರದಿ ಏನಿದೆ ಅದನ್ನು ಮನೆಯಲ್ಲೇ ಕೂತ್ಕೊಂಡು ಡಿಕ್ಟೇಟ್ ಮಾಡಿ ಬರೆಸಿರ್ತಕ್ಕಂಥ ವರದಿ, ಸರ್ಕಾರದ ಹಣವನ್ನು ಪೋಲ್ ಮಾಡಿರ್ತಕ್ಕಂಥ ವರದಿ. ಈ ವರದಿಯನ್ನು ಇವತ್ತು ಒಣ ಕಸಕ್ಕೆ ಹಾಕೋದ್ರ ಮುಖಾಂತರ ವಿಭಿನ್ನವಾದ ಒಂದು ಹೋರಾಟವನ್ನು ಸರ್ವ ಪಕ್ಷದ ಮುಖಂಡರುಗಳು ಮತ್ತು ಸರ್ವ ಜನಾಂಗದ ಮುಖಂಡರುಗಳು ಸೇರಿ ಇವತ್ತು ನಾವು ಮಾಡಿದ್ವಿ. ಹತ್ತಗಣ ಸೆಲಗಣ ಮೇಲ್ಗಡೆ ಸಿಂಗಪ್ಪ ಅಲ್ಲಿ 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 ಅಣ್ಣ ಅಲ್ಲಿ ಅಲ್ಲಿ ಒಣಕಸ ಅದು ಅಲ್ಲ ಇದೆ. ಒಣಕಸಕ್ಕೆ ಹಾಕೊಡಮ್ಮ ಪಡೋಣ ಇಲ್ಲ ಐತೆ. ಕಾಂತರಾಜು ವರದಿ, ಜಾತಿ ಜನಗಣತಿ, ಜಯಪ್ರಕಾಶ್ ಹೆಗಡೆ ಜನಗಣತಿ, ರಾಜ್ಯ ಸರ್ಕಾರದ ವರದಿ. ಹಿಂದೂಗಳನ್ನು ಜಾತಿ ಹೆಸರಿನಲ್ಲಿ ಛಿದ್ರ ಮಾಡುತ್ತಿರೋ ರಾಜ್ಯ ಸರ್ಕಾರಕ್ಕೆ ರಾಜು ವರದಿ, ಹೆಗಡೆ ವರದಿ, ರಾಜ್ಯ ಸರ್ಕಾರದ ಜನಗಣತಿ ವರದಿ. ಅಯ್ಯಯ್ಯೋ ಅಯ್ಯಯ್ಯೋ ಹಿಂದೂಗಳಿಗೆ ಜಾತಿ ಹೆಸರಿನಲ್ಲಿ ಹೊಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಒಕ್ಕಲಿಗರು, ವೀರಶೈವರು, ಹಿಂದುಳಿದ ವರ್ಗಕ್ಕೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಹಿಂದೂ ಸಮಾಜ ಹೋಮ್ ಮೇಡ್ ಜನಗಣತಿಗೆ ಭಾರತ ಮಾತಾ ಕಿ ಹಿಂದೂ ಸಮಾಜವನ್ನು ಜಾತಿ ಹೆಸರಿನಲ್ಲಿ ಒಡೆದು ಹಾಕುತ್ತಿರುವ ಸಮಾಜಕ್ಕೆ, ವೈಜ್ಞಾನಿಕ ಜಾತಿ ಸಮೀಕ್ಷೆಗೆ, ಸುಳ್ಳು ಜನಗಣತಿ ವರದಿಗೆ, ಸುಳ್ಳು ಜನಸೇವ ಲಿಂಗಾಯತರ ವರದಿಗೆ, ಜನಗಣತಿ ಅನ್ಯಾಯ ಮಾಡಿದ ಜನಗಣತಿ ವರದಿಗೆ, ಓಲೈಕೆ ಹೆಸರಿನಲ್ಲಿ ಸಕಲ ಹಿಂದುಳಿದ 92 ಹೊಸ ಜಾತಿಗಳನ್ನು ವರದಿ. ಕಾಂತರಾಜು ವರದಿ, ಜಯಪ್ರಕಾಶ್ ಹೆಗಡೆ ವರದಿ, ಸಿದ್ದರಾಮಯ್ಯ ಜಾತಿ ಸಮೀಕ್ಷೆ, ಸಿದ್ದರಾಮಯ್ಯ ಜಾತಿ ಜನಗಣತಿ.